ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್, ರಾಮ ಮತ್ತು ಶಿವ ಇಬ್ಬರು ಚೆನ್ನಾಗಿ ಜಗಳ ಆಡ್ತಾ ಇರೋಕ್ಕೆ ಗೋಪಾಲ್ ಅವರು ಉಪಯೋಗಿಸ್ಕೊಂಡ್ರು ಚೆನ್ನಾಗಿ. ವೇಣುಗೋಪಾಲ್ ಅವ್ರು ಚೆನ್ನಾಗಿ ಉಪಯೋಗಿಸ್ಕೊಂಡ್ರು. ಎಲ್ಲೋ ಒಂದ್ ಕಡೆ ರಾಘವೇಂದ್ರ ಅವರ ಒಂದು ವೀಕ್ನೆಸ್ ಇರ್ಬೋದಾ ಅಂತ ನನ್ನ ಪ್ರಶ್ನೆ. ಯಾಕಂದ್ರೆ ನಮ್ಮ ಬಿಜೆಪಿ ಅವರು ಸರ್ ಇನ್ಯಾರು ಈ ರೀತಿ ಘಟನೆಗಳು ಯಾಕೆ ಪುನರಾವರ್ತನೆ ಆಗ್ತಾ ಇದೆ ಅಂದ್ರೆ ಎಲ್ಲೋ ಒಂದು ಕಡೆ ವಿರೋಧ ಪಕ್ಷ ತನ್ನ ಕೆಲಸವನ್ನ ಸರಿಯಾಗಿ ಮಾಡ್ತಾ ಇಲ್ಲ. ವಿರೋಧ ಪಕ್ಷಕ್ಕೆ ಅಟ್ಲೀಸ್ಟ್ ಸ್ವಲ್ಪ ಹೆದರಬೇಕು. ಯಾವುದೇ ಸರ್ಕಾರ ಇದ್ರು ನನಗೆ ನಾಳೆ ಒಂದು ಅಸೆಂಬ್ಲಿ ನಡಿಬೇಕಾದ್ರೆ ಈ ಕ್ವಶನ್ನ ಕೇಳ್ತಾರೆ, ನಾನು ಅದಕ್ಕೆ ಸಿದ್ಧತೆ ಮಾಡ್ಕೋಬೇಕು, ನಾನು ಸಂವಿಧಾನ ಬಿಟ್ಟು ಬೇರೆ ಕೆಲಸಗಳನ್ನ ಮಾಡಬಾರ್ದು ಅನ್ನೋ ಹೆದರಿಕೆ ವಿರೋಧ ಪಕ್ಷದವರು ಇವತ್ತು ಸರ್ಕಾರ ಇಲ್ಲಿ ನನಗೆ ಬಹಳ ಸ್ಪಷ್ಟತೆ ಇದೆ. ಯಾಕಂದ್ರೆ ವಿರೋಧ ಪಕ್ಷ ಏನಾರ ಸ್ಟ್ರಾಂಗ್ ಆಗಿದ್ದಿದ್ರೆ ಈ ರೀತಿ ಘಟನೆಗಳು ಸಂಭವಿಸಲ್ಲ. ಎಲ್ಲೋ ಒಂದು ಕಡೆ ವಿರೋಧ ಪಕ್ಷ ವೀಕ್ ಆಗಿರೋದ್ರಿಂದ ಈ ರೀತಿಯ ಒಂದು ಪರಿಸ್ಥಿತಿಯನ್ನ ನಮ್ಮ ತೆರಿಗೆ ಹಣದಿಂದ ನಾವು ಎದುರಿಸುವಂತ ಪರಿಸ್ಥಿತಿ ಬರ್ತಾ ಇದೆ ಅನ್ನೋದು ನನ್ನ ಒಂದು ಕ್ವಶನ್. ಸರ್, ಆಸ್ ಅನ್ ಅಪೋಸಿಷನ್ ನೀವು ಫೇಲ್ ಆಗಿದ್ದಕ್ಕೆ ಸರ್ಕಾರ ಹೆಂಗಾಗಿದೆ? ಅಧಿಕಾರ ಮತ್ತು ಸರ್ವಾಧಿಕಾರ ನನ್ನ ಕೈಲಿ ನಮಗೆ ಮೆಜಾರಿಟಿ ಇದೆ, ನಾವು ಬೇಕಾದ್ದು ಮಾಡಿದ್ರೆ ನಡೆಯುತ್ತೆ ಅನ್ನುವಂಥ ಸರ್ವಾಧಿಕಾರಿ ಮನೋಭಾವನೆ ವಿರೋಧ ಪಕ್ಷಗಳು, ಮಾಧ್ಯಮಗಳು, ಜನಸಾಮಾನ್ಯರು ಎಚ್ಚರಿಸಿದರೂ ಕೂಡ ನಾವು ಮಾಡಿದ್ದೇ ಸರಿ ಅನ್ನುವಂಥ ಜಸ್ಟಿಫಿಕೇಷನ್ ಕೊಟ್ಕೊಳ್ತಾ ಇದ್ದಾರಲ್ಲ, ಇದಕ್ಕೆ ಉತ್ತರವನ್ನು ಸಮಾಜ ಕೊಡಬೇಕಾಗತ್ತೆ. ಈಗ ನಾವು ಮೌನವಾಗಿದ್ವಾ? ಮೌನವಾಗಲಿಲ್ಲ, ಎಚ್ಚರಿಸಿದ್ವು, ತಪ್ಪು ಅಂತ ಹೇಳಿದ್ವಿ, ಈಗಲೂ ಹೇಳ್ತಾ ಇದ್ದೀವಿ. ಮಾಧ್ಯಮಗಳು ಎಚ್ಚರಿಸಿದರು, ಮಾಧ್ಯಮಗಳು ನೀವು ಮಾಡ್ತಿರೋ ತಪ್ಪು ಅಂತ ಹೇಳಿದ್ರು, ಜನಸಾಮಾನ್ಯರು ಹೇಳಿದರು. ಈ ಹೇಳಿದರೂ ಕೂಡ ಬಂಡತನ ಇದೆಯಲ್ಲ, ಆ ಬಂಡತನವನ್ನು ಮತ್ತು ನನ್ನ ಕೈಲಿ ಅಧಿಕಾರ ಇದೆ, ನಾನು ಬೇಕಾದ ಮಾಡ್ತೀನಿ ಅನ್ನುವಂಥ ಸರ್ವಾಧಿಕಾರಿ ಮನೋಭಾವನೆ, ಆ ಮನೋಭಾವನೆಯಿಂದ ಹೀಗೆ ಮಾಡ್ತಾಯಿದ್ದಾರೆ. ಎಷ್ಟು ದಿನ ನಡೆಯುತ್ತೆ ಈ ಸರ್ವಾಧಿಕಾರಿ ಮನೋಭಾವನೆ? ಇದಕ್ಕೆ ಸಮಾಜದ್ದು ಜವಾಬ್ದಾರಿ ಇದೆಯಲ್ಲ. ಈಗ ನಾವೆಲ್ಲ ಹೇಳಿದ್ವಿ, ನಾವೇನು ಸುಮ್ಮನೆ ನೀವು ಮಾಡಿದ್ದೆ ರೈಟ್ ಅಂತ ಹೇಳಿದ್ವಾ? ಅಥವಾ ಸಿದ್ದರಾಮಯ್ಯನವರೇ ನೀವು ಮಾಡಿದ್ದೆಲ್ಲ ಸರಿ ಅಂತ ಹೊಗಳ್ಕೊಂಡು ಏನಾದ್ರು ಕಾಲ ಕಳ್ತಿದ್ವಾ? ಹೊಗಳ್ಕೊಂಡು ಕಾಲ ಕಳೆದಿಲ್ಲ. ಬಂಡತನಕ್ಕೆ ಏನು ಮಾಡ್ತೀರಿ?